ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಚೀನಾ, ಮೆಕ್ಸಿಕೋ, ಕೆನಡಾಗೆ ಶಾಕ್ ನೀಡಿದರು. ಆದರೆ ಈಗ ನ್ಯಾಟೋ ಸಂಘಟನೆಗೆ ದೊಡ್ಡ ಮಟ್ಟದ ಶಾಕ್ ನೀಡ್ತಾ ಇದ್ದಾರೆ. ಯಾಕೆ ನಾವು ನ್ಯಾಟೋಗೆ ಭಾರಿ ಪ್ರಮಾಣದಲ್ಲಿ ಹಣವನ್ನು ನೀಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗೆ ನೋಡಿದರೆ ಯುರೋಪ್ ಮತ್ತು ಅಮೆರಿಕದ ನಡುವಿನ ಸ್ನೇಹ ಸೇತುವೆಯೇ ನ್ಯಾಟೋ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಕಾರಣವಾಗಿದ್ದೇ ಈ ನ್ಯಾಟೋ. ಹಾಗೆ ನೋಡಿದರೆ ವಿಶ್ವದಲ್ಲಿ ಹಲವು ಕಡೆ ಯುದ್ಧಕ್ಕೆ ಕಾರಣವಾಗಿದ್ದು ಯಾವುದು ಅಂತಂದರೆ ಅದು ಈ ನ್ಯಾಟೋ. ಆದರೆ ಈಗ ನ್ಯಾಟೋದ ವಿರುದ್ಧವೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಿಟ್ಟನ್ನು ಹೊರಹಾಕಿದ್ದಾರೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ನ್ಯಾಟೋ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಯಾಕೆ, ನ್ಯಾಟೋ ಎಷ್ಟು ಪವರ್ಫುಲ್, ಒಂದು ವೇಳೆ ಅಮೆರಿಕ ನ್ಯಾಟೋದಿಂದ ಹೊರ ಬಂದರೆ ಏನಾಗುತ್ತೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಟ್ರಂಪ್ಗೆ ನ್ಯಾಟೋ ವಿರುದ್ಧ ಸಿಟ್ಟು ಯಾಕೆ ಅಂತ ತಿಳ್ಕೊಳ್ಳೋ ಮೊದಲು ಈ ನ್ಯಾಟೋ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿದೆ, 1945ರಲ್ಲಿ ಎರಡನೇ ಮಹಾಯುದ್ಧ ಅಂತ್ಯವಾಯಿತು. ಎರಡನೇ ಮಹಾಯುದ್ಧ ಅಂತ್ಯವಾದ ನಂತರ ವಿಶ್ವಸಂಸ್ಥೆ ಆರಂಭವಾಯಿತು. ವಿಶ್ವಸಂಸ್ಥೆ ಆರಂಭವಾದರೂ ಇನ್ನೊಂದು ಕಡೆ ಅಮೆರಿಕ ಮತ್ತು USSR ನಡುವೆ ಶೀತಲ ಸಮರ ನಡೀತಾ ಇತ್ತು. USSRನ ಪ್ರಭಾವ ಕುಗ್ಗಿಸಲೆಂದೇ ಅಮೆರಿಕ ನೇತೃತ್ವದಲ್ಲಿ ಆರಂಭವಾದ ಒಕ್ಕೂಟವೇ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಅಮೆರಿಕ ನೇತೃತ್ವದಲ್ಲಿ 1949ರಲ್ಲಿ ಈ ನ್ಯಾಟೋ ಆರಂಭವಾಗುತ್ತೆ. ಉತ್ತರ ಅಮೆರಿಕದ 2 ದೇಶಗಳಾದ ಅಮೆರಿಕ ಮತ್ತು ಕೆನಡಾ, ಅದೇ ರೀತಿಯಾಗಿ 10 ಯುರೋಪಿಯನ್ ರಾಷ್ಟ್ರಗಳು ಇದರ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತವೆ. ಆದರೆ ಈಗ 32 ರಾಷ್ಟ್ರಗಳು ನ್ಯಾಟೋದ ಸದಸ್ಯ ರಾಷ್ಟ್ರಗಳಾಗಿವೆ. ಇದರಲ್ಲಿ 30 ಯುರೋಪಿಯನ್ ದೇಶಗಳಾಗಿರುವುದೇ ವಿಶೇಷ. ಇದರ ಉದ್ದೇಶ ಸರಳ, ಪರಸ್ಪರ ಸಹಕಾರ ನೀಡುವುದು. ಸದಸ್ಯ ರಾಷ್ಟ್ರದ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅದು ನಮ್ಮ ಮೇಲೆ ದಾಳಿ ಮಾಡಿದ್ದೆ ಅಂತ ನ್ಯಾಟೋ ಭಾವಿಸುತ್ತೆ. ಅಷ್ಟೇ ಅಲ್ಲದೆ ನ್ಯಾಟೋ ಸೈನಿಕರು ಯುದ್ಧದಲ್ಲಿ ಭಾಗವಹಿಸ್ತಾರೆ. ಈ ನ್ಯಾಟೋ ಈ ಹಿಂದೆ ಯುಗೋಸ್ಲಾವಿಯಾದ ಮೇಲೆ ದಾಳಿ ಮಾಡಿ ಯುಗೋಸ್ಲಾವಿಯನ್ನು ಛಿದ್ರ ಮಾಡಿತು. ಅಷ್ಟೇ ಅಲ್ಲದೆ ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ದಾಳಿ ನಡೆಸಿದ್ದಕ್ಕೆ ನ್ಯಾಟೋ ಸೈನಿಕರು ಅಫ್ಘಾನಿಸ್ತಾನದಲ್ಲಿ ದಾಳಿ ನಡೆಸಿ ಹಲವಾರು ಜನರ ಮಾರಣ ಹೋಮವನ್ನು ಮಾಡಿದರು. ಇವರು ಹೇಗೆ ಅಂತಂದರೆ, ಇವರು ಏನಾದರೂ ಹೋರಾಟ ಮಾಡಿದರೆ ಅದನ್ನು ಪ್ರಜಾಪ್ರಭುತ್ವ ರಕ್ಷಣೆ ಎಂದು ಹೇಳ್ತಾ ಇದ್ವು. ಆದರೆ ಭಾರತ ಸೇರಿದಂತೆ ಬೇರೆ ದೇಶಗಳು ಆ ದೇಶದ ಒಳಗಡೆ ಇರೋ ಉಗ್ರರನ್ನು ಸದೆಬಡಿದರೆ ಈ ನ್ಯಾಟೋ ದೇಶಗಳು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ದೂರ್ತಾ ಇದ್ವು. ಒಟ್ಟಿನಲ್ಲಿ ನಾವು ಮಾಡಿದ್ದು ಸರಿ, ಬೇರೆಯವರು ಮಾಡಿದ್ದು ತಪ್ಪು ಅಂತ ಈ ನ್ಯಾಟೋ ದೇಶಗಳು ಹೇಳ್ತಾ ಇದ್ವು. ನ್ಯಾಟೋ ವಿರುದ್ಧ ಟ್ರಂಪ್ಗೆ ಸಿಟ್ಟು ಯಾಕೆ ಅಂತ ತಿಳ್ಕೊಳ್ಬೇಕು ಅಂತಂದರೆ, ನಾವು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಅಧ್ಯಕ್ಷೀಯ ಚುನಾವಣೆಯ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಜನರ ತೆರಿಗೆಯ ದುಡ್ಡು ಪೋಲಾಗುವುದನ್ನು ನಿಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದರು. ಅಷ್ಟೇ ಅಲ್ಲದೆ ನಮ್ಮ ದೇಶದ ಜನರು ಸಂಕಷ್ಟದಲ್ಲಿರುವಾಗ ನಮ್ಮ ದೇಶ ಬೇರೆ ದೇಶಕ್ಕೆ ಯಾಕೆ ನೆರವು ನೀಡಬೇಕು ಅಂತ ಪ್ರಶ್ನೆ ಮಾಡಿದರು. ಅಷ್ಟೇ ಅಲ್ಲದೆ ಒಂದು ವೇಳೆ ನಾನು ಅಧ್ಯಕ್ಷನಾಗಿ ಆಯ್ಕೆಯಾದರೆ ಈ ರೀತಿಯ ಎಲ್ಲ ನೆರವುಗಳನ್ನು ನಾನು ನಿಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದರು. ಇದಕ್ಕೆ ಪೂರಕ ಎಂಬಂತೆ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಈಗ USAIDಗೆ ನಿಲ್ತಾ ಇದ್ದಂಥ ನೆರವನ್ನು ಸ್ಥಗಿತಗೊಳಿಸಿದ್ದಾರೆ. ಈ ನ್ಯಾಟೋ ಬಜೆಟ್ ಬಗ್ಗೆ ಟ್ರಂಪ್ ಅವರು ಮಾತನಾಡಿ, ಈ ನ್ಯಾಟೋದಿಂದ ನಮಗೇನು ಅಷ್ಟೊಂದು ಲಾಭವಾಗ್ತಾ ಇಲ್ಲ, ಇದರ ಲಾಭ ಎಲ್ಲ ಯುರೋಪಿಯನ್ ಯೂನಿಯನ್ಗಳಿಗೆ ಆಗ್ತಾ ಇದೆ. ಹೀಗಾಗಿ ನಾವು ಯಾಕೆ ಭಾರಿ ಪ್ರಮಾಣದಲ್ಲಿ ತೆರಿಗೆ ದುಡ್ಡನ್ನು, ಅಮೆರಿಕ ಜನರ ತೆರಿಗೆ ದುಡ್ಡನ್ನು ನ್ಯಾಟೋಗೆ ನೀಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಟ್ರಂಪ್ ಈ ರೀತಿ ಯಾಕೆ ಹೇಳಿದ್ದಾರೆ ಅನ್ನುವುದಕ್ಕೂ ಕಾರಣ ಇದೆ. ನ್ಯಾಟೋ ಸದಸ್ಯ ರಾಷ್ಟ್ರಗಳು GDPಯ 2% ಹಣವನ್ನು ನ್ಯಾಟೋಗೆ ಮೀಸಲಿಡಬೇಕು ಅಂತ 2014ರಲ್ಲೇ ತೀರ್ಮಾನ ಆಗುತ್ತೆ. ಆದರೆ ಯುರೋಪ್ ದೇಶಗಳು ಈ ಟಾರ್ಗೆಟನ್ನು ರೀಚ್ ಮಾಡಲು ವಿಫಲವಾಗಿದೆ ಅಂತ ಟ್ರಂಪ್ ದೂರಿದ್ದಾರೆ. ಈ ನ್ಯಾಟೋ ಅಮೆರಿಕದ ರಕ್ಷಣೆಗಿಂತ ಹೆಚ್ಚು ಯುರೋಪ್ ರಕ್ಷಣೆಗೆ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಯುರೋಪ್ ದೇಶಗಳು GDPಯ 2% ಅಲ್ಲ 5% ಹಣವನ್ನು ನ್ಯಾಟೋಗೆ ಮೀಸಲಿಡಬೇಕಂತ ಟ್ರಂಪ್ ಹೇಳಿದ್ದಾರೆ. ನ್ಯಾಟೋದ ಒಟ್ಟು ಬಜೆಟ್ನಲ್ಲಿ ಅಮೆರಿಕದ ಪಾಲೇ 15% ಇದೆ. ನಾವು ಯಾಕೆ ಇಷ್ಟೊಂದು ಹಣವನ್ನು ನ್ಯಾಟೋಗೆ ಮೀಸಲಿಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನ್ಯಾಟೋಗಿಂತ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಯುರೋಪಿನ ನೀತಿಗಳ ಬಗ್ಗೆ ಅಸಮಾಧಾನವಿದೆ. ಅಕ್ರಮ ವಲಸಿಗರನ್ನು ಪೋಷಣೆ ಮಾಡಿದ್ರಿಂದನೇ ಯುರೋಪ್ ಹಾಳಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಕ್ರಮ ವಲಸಿಗರಿಂದನೇ ಯುರೋಪ್ ಹಾಳಾಗಲಿದೆ. ಹೀಗಾಗಿ ನಮ್ಮ ದೇಶದ ಜನರ ತೆರಿಗೆ ದುಡ್ಡನ್ನು ನ್ಯಾಟೋಗೆ ಯಾಕೆ ನೀಡಬೇಕು ಅಂತ ಆಗಾಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. 1991ರಲ್ಲಿ USSR ಛಿದ್ರವಾಗುತ್ತೆ. USSR ಛಿದ್ರವಾಗ್ತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಉಕ್ರೇನನ್ನು ನ್ಯಾಟೋಗೆ ಸೇರಿಸುವ ಪ್ರಯತ್ನಗಳು ಆರಂಭವಾಗುತ್ತೆ. 2010ರಲ್ಲಿ ಉಕ್ರೇನ್ ಚುನಾವಣೆಯಲ್ಲಿ ರಷ್ಯಾ ಬೆಂಬಲಿತ ವಿಕ್ಟರ್ ಯನುಕೋವಿಚ್ ಅವರು ಅಧ್ಯಕ್ಷರಾಗುತ್ತಾರೆ.
ಇವರು ನ್ಯಾಟೋ ಸೇರ್ಪಡೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. 2019ರಲ್ಲಿ ಉಕ್ರೇನ್ ಸಂಸತ್ತು ನ್ಯಾಟೋಗೆ ಸೇರ್ಪಡೆಯಾಗಲು ಉಕ್ರೇನ್ ಸಂವಿಧಾನವನ್ನು ಬದಲಾಯಿಸುವಂತೆ ಮತವನ್ನು ಹಾಕುತ್ತೆ. ಯಾವಾಗ ಉಕ್ರೇನ್ ಸರ್ಕಾರ ಈ ನಿರ್ಧಾರವನ್ನು ಕೈಗೊಳ್ಳುತ್ತೋ ಅದು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಕೆರಳಿಸುತ್ತೆ. ನ್ಯಾಟೋವನ್ನು ರಷ್ಯಾ ತನ್ನ ಶತ್ರು ಎಂದೇ ಪರಿಗಣನೆ ಮಾಡುತ್ತೆ. ಯಾವುದೇ ಕಾರಣಕ್ಕೂ ತನ್ನ ಹತ್ತಿರದಲ್ಲಿರುವ ದೇಶಗಳು ನ್ಯಾಟೋವನ್ನು ಸೇರ್ಪಡೆಯಾಗಬಾರ್ದು ಅಂತ ಪುಟಿನ್ ಅವರು ಮೊದಲಿಂದನೂ ಹೇಳಿಕೊಂಡೇ ಬಂದಿದ್ರು. ಹೀಗಿದ್ರು 2019ರಲ್ಲಿ ಉಕ್ರೇನ್ ಸರ್ಕಾರ ಕೈಗೊಂಡ ನಿರ್ಧಾರ ರಷ್ಯಾವನ್ನು ಕೆರಳಿಸುತ್ತೆ. ಈ ಕಾರಣಕ್ಕಾಗಿ 2022ರಲ್ಲಿ ಉಕ್ರೇನ್ನ ಮೇಲೆ ರಷ್ಯಾ ದಾಳಿ ನಡೆಸುತ್ತೆ. ಯಾವುದೇ ಒಂದು ದೇಶ ನ್ಯಾಟೋ ಸೇರ್ಪಡೆಯಾಗಬೇಕು ಅಂತಂದರೆ ಉಳಿದ ಸದಸ್ಯ ರಾಷ್ಟ್ರಗಳ ಬೆಂಬಲ ಬೇಕೇ ಬೇಕು. 2008ರಲ್ಲಿ ರಷ್ಯಾದ ಸ್ನೇಹಿತ ರಾಷ್ಟ್ರಗಳಾಗಿದ್ದ ಜರ್ಮನಿ ಮತ್ತು ಫ್ರಾನ್ಸು ಉಕ್ರೇನ್ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದು. ಈಗ ಹಂಗೇರಿ ಮತ್ತು ಸ್ಲೋವೇನಿಯಾ ಉಕ್ರೇನ್ ಸೇರ್ಪಡೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಜೋ ಬೈಡನ್ ಸರ್ಕಾರ ಉಕ್ರೇನ್ ಅನ್ನು ನ್ಯಾಟೋಗೆ ಸೇರ್ಪಡೆ ಮಾಡಲು ಭಾರಿ ಕಸರತ್ತನ್ನು ನಡೆಸ್ತಾ ಇತ್ತು. ಆದರೆ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರನ್ನು ಸರ್ವಾಧಿಕಾರಿ ಎಂದು ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ಈ ಯುದ್ಧಕ್ಕೆ ನಾವು ಯಾವುದೇ ಅನುದಾನವನ್ನು ನೀಡಲ್ಲ ಅಂತ ಘೋಷಣೆ ಸಹ ಮಾಡಿದ್ದಾರೆ. ಒಂದು ವೇಳೆ ಅಮೆರಿಕದ ನೆರವು ಇಲ್ಲದೇ ಇದ್ದರೆ ಈ ಯುದ್ಧ ಕೇವಲ 2 ವಾರಗಳಲ್ಲಿ ಕೊನೆಯಾಗ್ತಾ ಇತ್ತು. ಈ ಯುದ್ಧವನ್ನು ನಿಲ್ಲಿಸಿ ಶಾಂತಿ ಮಾತುಕತೆಗೆ ಬರಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಜೆಲೆನ್ಸ್ಕಿ ಅವರ ಜೊತೆ ಆಗ್ರಹಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ, ಪ್ಯಾರಿಸ್ ಹವಾಮಾನ ಒಪ್ಪಂದ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದಿಂದ ಹೊರಬರುವುದಕ್ಕೆ ಘೋಷಣೆ ಮಾಡಿದ್ದಾರೆ. ಈಗ ಟ್ರಂಪ್ ಅವರ ಆತ್ಮೀಯ ಸ್ನೇಹಿತ ಎಲಾನ್ ಮಸ್ಕ್ ಅವರು ನ್ಯಾಟೋದಿಂದ ಅಮೆರಿಕ ಹೊರಬರಬೇಕು ಅಂತ ಹೇಳಿದ್ದಾರೆ. ಮಸ್ಕ್ ಅವರ ಮಾತನ್ನು ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷದ ಹಲವು ಮಂದಿ ಅನುಮೋದಿಸಿದ್ದಾರೆ. ಆದರೆ ಅಮೆರಿಕ ನೇತೃತ್ವದಲ್ಲಿ ಆರಂಭಗೊಂಡಿರುವ ನ್ಯಾಟೋದಿಂದ ಅಮೆರಿಕ ಅಷ್ಟು ಸುಲಭವಾಗಿ ಹೊರಬರಲು ಸಾಧ್ಯವಾಗಲ್ಲ. ಒಂದು ವೇಳೆ ಅಮೆರಿಕ ನ್ಯಾಟೋದಿಂದ ಹೊರಬಂದರೆ ವಿಶ್ವದ ದೊಡ್ಡಣ್ಣ ಎಂಬ ಪಟ್ಟ ಕಳಚಲಿದೆ. ಅಷ್ಟೇ ಅಲ್ಲದೆ ನ್ಯಾಟೋ ದೇಶಗಳು ಈ ಹಿಂದೆ ಏಷ್ಯಾ ಮತ್ತು ಆಫ್ರಿಕಾ ದೇಶಗಳನ್ನು ತಮಗೆ ಬೇಕಾದಂತೆ ಬಗ್ಗಿಸ್ತಾ ಇದ್ವು. ಆದರೆ ಇನ್ನು ಮುಂದೆ ಈ ರೀತಿ ಬಗ್ಗಿಸಲು ಸಾಧ್ಯವಾಗಲ್ಲ. ವಿಶ್ವಸಂಸ್ಥೆಯಲ್ಲೂ ಅಮೆರಿಕದ ನಿರ್ಧಾರಕ್ಕೆ ಫ್ರಾನ್ಸ್ ಮತ್ತು UK ವೀಟೋವನ್ನು ಚಲಾಯಿಸುವಂಥ ಸಾಧ್ಯತೆಗಳಿರುತ್ತವೆ. ಸದ್ಯ ಈಗ ಅಮೆರಿಕದ ಸ್ನೇಹಿತ ರಾಷ್ಟ್ರಗಳಾಗಿದ್ದ ಯುರೋಪನ್ನು ಟ್ರಂಪ್ ಅವರು ಶತ್ರುಗಳಂತೆ ನೋಡ್ತಾ ಇದ್ದಾರೆ. ರಷ್ಯಾವನ್ನು ಅಮೆರಿಕದ ಮಿತ್ರ ರಾಷ್ಟ್ರವಂತೆ ಕಾಣ್ತಾ ಇದ್ದಾರೆ. ಉತ್ತರ ಅಮೆರಿಕಾದಲ್ಲಿ ಅಮೆರಿಕ, ಯುರೋಪಿನಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ರಷ್ಯಾ, ಏಷ್ಯಾದಲ್ಲಿ ಭಾರತ ಮತ್ತು ಚೀನಾ ಪವರ್ಫುಲ್ ದೇಶಗಳಾಗಿದೆ. ಈಗ ನ್ಯಾಟೋದಿಂದ ಅಮೆರಿಕ ಹೊರಬಂದರೆ ಮುಂದೆ ವಿಶ್ವದ ದೊಡ್ಡಣ್ಣ ಯಾರಾಗ್ತಾರೆ ಎಂಬ ಕುತೂಹಲ ಹೆಚ್ಚಾಗಿದೆ. ಈಗಾಗಲೇ ಚೀನಾ ನಂಬರ್ 1 ಸ್ಥಾನವನ್ನು ಅಲಂಕರಿಸಲು ಕಾಯ್ತಾ ಇದೆ. ಆದರೆ ಚೀನಾಗೆ ರಷ್ಯಾ ಒಂದನ್ನು ಬಿಟ್ಟರೆ ಬೇರೆ ದೇಶಗಳಿಂದ ಬೆಂಬಲ ಸಿಗುವುದು ಕಷ್ಟ. ಹೀಗಾಗಿ ಮುಂದಿನ ದಿನಗಳಲ್ಲಿ ವಿಶ್ವ ಹೊಸ ಧ್ರುವೀಕರಣಕ್ಕೆ ಸಾಕ್ಷಿಯಾಗಲಿದೆ. ಯಾರು ಯಾರ ಪರವಾಗಿ ನಿಲ್ತಾರೆ ಎನ್ನುವುದೇ ಸದ್ಯದ ಕುತೂಹಲ.